ನೋವಾಯ್ತು. ಯಾರು ಬೇಡ ಅಂದಿದ್ದು ನೀವು ಸಮಾರಂಭಕ್ಕೆ ಬರೋದ್ನ? ಈ ಕ್ಷೇತ್ರದಲ್ಲಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿ ಅತ್ಯಂತ ಕಡಿಮೆ ಅಂತರದಲ್ಲಿ ಸೋತಂತ ನನ್ನ ಮಗಳು ಕುಸುಮಾ ಬಗ್ಗೆ ನೀನ್ ಏನೇನ್ ಮಾತಾಡಿದ್ಯಾ ಅಂತ ಗೊತ್ತಿಲ್ವಾ ನಮ್ಮ ಸಮಾಜದವರಿಗೆ? ನನಗೆ ನೋವಾಗೋದಿಲ್ವಾ? ನಿನ್ನ ಕುಟುಂಬದಲ್ಲಿ ಏನ್ ನಡೀತಿದೆ ಅಂತ ಗೊತ್ತು ನಮಗೂ. ನಾವ್ ಯಾವತ್ತಾದ್ರೂ ಬಾಯ್ಬಿಟ್ಟಿದ್ದೀವ? ಮಾಡ್ತಾ ಇದೆ ನೇಗಿಲ ಯೋಗಿ ಸೇವಾ ಟ್ರಸ್ಟ್. ಅದರ ಮುಖೇನ ನಮ್ಮ ಸಮಾಜಕ್ಕೆ ಉತ್ತಮವಾದ ಕೆಲಸವನ್ನು ಮಾಡತಕ್ಕಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಜೊತೆಗೆ ಸಂದರ್ಭ ಬಂದಾಗ ನಮ್ಮ ಜಾತಿ ಒಕ್ಕಲಿಗ ಜನಾಂಗ ನಾವೆಲ್ಲ ಒಂದಾಗಿರ್ಬೇಕಂತಕ್ಕಂಥ ಪ್ರೇರಣೆಯನ್ನು ತಾವು ನೀಡಬೇಕಾಗ್ತದೆ ಅಂತ ಹೇಳಿದ್ರೆ ನಾನು ತಪ್ಪಾಗಲಿಕ್ಕಿಲ್ಲ ಅಂತ ನನ್ನ ವೈಯಕ್ತಿಕ ಭಾವನೆ. ಯಾವುದೋ ಆಕರ್ಷಣೆಗೆ ಒಳಗಾಗಿ ಅನ್ಯರನ್ನು ಬೆಂಬಲಿಸಿ ಅವರ ದಾಸರಾಗಿ ಅವರ ಅಡಿಯಾಳಾಗಿ ಕೆಲಸ ಮಾಡತಕ್ಕಂಥದ್ದು ವೈಯಕ್ತಿಕವಾಗಿ ಒಕ್ಕಲಿಗನಾಗ ನನಗೂ ನಮ್ಮ ಸಮಾಜಕ್ಕೂ ಶ್ರೇಯಸ್ ತರತಕ್ಕಂಥದ್ದಲ್ಲ ಅಂತಕ್ಕಂಥ ಮಾತನ್ನ ನೇರವಾಗಿ ಹೇಳೋದಕ್ಕೆ ಬಯಸ್ತೇನೆ. ನನಗೆ ಬಹಳ ಮನಸ್ಸಿಗೆ ನೋವಾಯ್ತು. ಯಾರು ಬೇಡ ಅಂದಿದ್ದು ನೀವು ಸಮಾರಂಭಕ್ಕೆ ಬರೋದ್ನ? ಯಾರಾದ್ರೂ ಬೇಡ ಅಂತ ಹೇಳಿದ್ರ? ಉದ್ದೇಶಪೂರ್ವಕವಾಗಿ ಕಪೋಲ ಕಲ್ಪಿತ ನಾಟಕಗಳನ್ನು ಸೃಷ್ಟಿ ಮಾಡಿ ಬೇರೆಯವರ ಮೇಲೆ, ಅದರಲ್ಲೂ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿ ಅತ್ಯಂತ ಕಡಿಮೆ ಅಂತರದಲ್ಲಿ ಸೋತಂತ ನನ್ನ ಮಗಳು ಕುಸುಮಾ ಬಗ್ಗೆ ನೀನ್ ಏನೇನ್ ಮಾತಾಡಿದ್ಯಾ ಅಂತ ಗೊತ್ತಿಲ್ವಾ ನಮ್ಮ ಸಮಾಜದವರಿಗೆ? ನನಗೆ ನೋವಾಗೋದಿಲ್ವಾ? ಯಾರ್ಯಾರ ಜೊತೆ ನೀನ್ ಕಟ್ತೀಯ ನೀನು? ನಿನ್ನ ಕುಟುಂಬದಲ್ಲಿ ಏನ್ ನಡೀತಿದೆ ಅಂತ ಗೊತ್ತು ನಮಗೂ. ನಾವ್ ಯಾವತ್ತಾದ್ರೂ ಬಾಯ್ಬಿಟ್ಟಿದ್ದೀವ? ದಯಮಾಡಿ ಯಾರು ಅಪಾರ್ಥ ತಿಳ್ಕೋಬೇಡಿ. ನಾನು ಇದೆಲ್ಲ ಮಾತನಾಡಬಾರ್ದಾಗಿತ್ತು. ಪೊಲೀಸ್ ಅಧಿಕಾರಿಗಳು ಬಂದು ಹೇಳಿದ್ರು, ಸರ್ ದಯವಿಟ್ಟು ಇದ್ ಮಾಡಬೇಡಿ ಸರ್, ಏನು ಇದ್ ಮಾಡಬೇಡಿ ಅಂತ ಅವ್ರೇನು ಮಾತಾಡಿದ್ರು. ದೂರ ಎಲ್ಲ ಟಿವಿನಲ್ಲಿ ಬರ್ತಾ ಇದೆ, ಇಲ್ಲಿ ಬಂದ್ರೆ ಒಡಿಸ್ಬಿಡ್ತಾರೆ ನನಗೆ ಅಂತ ಅಲ್ಲೋ ಇದಕ್ಕೋದ್ರೆ ಅಂತ ಮತ್ತೆ ಎಲ್ಲ ಡ್ರಾಮಾ ಫಿಕ್ಸ್ ಮಾಡ್ಕೊಂಡ್ ಬಂದಿರ್ತಾರೆ ಅಂತ. ಅದ್ರಲ್ಲಿ ಚಾಣಾಕ್ಷ ಇದ್ದಾನೆ. ದಯಮಾಡಿ ಕ್ಷಮೆ ಇರಲಿ. ಪರಮ ಪೂಜ್ಯ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಹತ್ರನೂ ಹೋಗಿ ಮಾತನಾಡಿದೆ ನಾನು. ಸ್ವಾಮೀಜಿ, ಇಂಥ ಸಂದರ್ಭದಲ್ಲಿ ನೀವೊಂದು ಸಂದೇಶವನ್ನು ಕೊಡಬೇಕಾಗ್ತದೆ, ದಯಮಾಡಿ ಅದನ್ನು ಮಾಡಿ ನಮ್ಮ ಸಮಾಜದ ಪರವಾಗಿ ಅಂತ. ಬಹುಶಃ ಯಾವ ಒತ್ತಡದಲ್ಲಿ ಸಿಕ್ಕಿದಾರೋ ಸ್ವಾಮೀಜಿ ಗೊತ್ತಿಲ್ಲ, ಅವರು ಬಾಯ್ ಬಿಡ್ಲಿಲ್ಲ. ನಾನು ನೇರವಾಗಿ ಹೇಳ್ಬೇಕಾಗ್ತದೆ. ಇವತ್ತು ಅವ್ರು ಬಂದಿದ್ರೆ ಅವ್ರ ಮುಂದೆನೆ ಕೇಳಬೇಕು ಅಂತ ಬಂದೆ. ಈ ಎಲ್ಲ ವಿಷಯಗಳನ್ನ ಸಮಾಜದ ಮುಖ್ಯಸ್ಥರಾಗಿ ದಾರಿ ತೋರಿಸ್ತಕ್ಕಂಥವ್ರು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಅಸಮಾಧಾನವನ್ನ, ನಮ್ಮ ಸಮಾಜದಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಸರಿಪಡಿಸದೆ ಹೋದ್ರೆ ಮತ್ತೆ ಇನ್ಯಾವ ಪುರುಷಾರ್ಥಕ್ಕೆ ನಾವು ನೇತೃತ್ವವನ್ನು ವಹಿಸ್ಕೋಬೇಕಾಗ್ತದೆ. ದಯಮಾಡಿ ಮುಂದಿನ ದಿವಸಗಳಲ್ಲಿ ನಮ್ಮ ಸಮಾಜ ಒಕ್ಕಲಿಗ ಸಮಾಜ ಏಕೀಕೃತ ಒಕ್ಕಲಿಗ ಸಮಾಜವಾಗಿ ಉಳಿಲಿ. ಬೇರೆ ಬೇರೆ ವಿಭಾಗಗಳಾಗದೆ ಒಂದೇ ಸಮಾಜ, ಒಂದೇ ಜಾತಿ ಏನಿವತ್ತು ನನಗೆ ಗೊತ್ತಿರ